ಟ್ಯಾಗಿಂಗ್ ಅಂಡ್ ಸೆಟ್ಲೈಟ್ ಎಂಬುದು ಆ ತರ ಮಾಡ್ತಾ ಇದ್ದಾರೆ. ಇನ್ನೊಂದು ಡೈರೆಕ್ಟ್ ಡಿಜಿಟಲ್ ಪೇಮೆಂಟ್ಸ್. ಈ ಮೂರನ್ನ ರೆವಲ್ಯೂಷನ್ ಒಂದು 3-4 ಸ್ತರದಲ್ಲಿ ಈ ವಿ ರಾಮ್ಜಿದಲ್ಲಿ ತರ್ತಾ ಇದ್ದಾರೆ. ಉಳಿಕಿದೆಲ್ಲ ಕೂವರ್ ಹೇಳಿ ನಾನು ಜಾಸ್ತಿ ಹೇಳಕ್ ಇಚ್ಛೆ ಪಡಲ್ಲ. ಇದರಲ್ಲೂ ಫೇಲ್ ಆಗ್ತಾರೆ ಅಂತ ಅಡವ. ಯಾಕೆ ಇರ್ಲಿಕ್ಕೆ 3 ಸ್ಟೇಟ್ ಇರೋ, ಒಂದು ಕರ್ನಾಟಕ, ಒಂದು ಹರಿಯಾಣ, ಮತ್ತೊಂದು ತೆಲಂಗಾಣ, ಹಿಮಾಚಲ್, ತೆಲಂಗಾಣ, ಕರ್ನಾಟಕ. ಈ 3 ಮುಂದಿನ ಸಲ ಈ 3 ಕಾಂಗ್ರೆಸ್ ಮುಕ್ತ ಭಾರತ ರಾಹುಲ್ ಗಾಂಧೀಜಿ ಅವ್ರ ನೇತೃತ್ವದಲ್ಲಿ 100% ಎಲ್ಲ ಜನರು ಮಾತಾಡ್ತಾರೆ. ಯಾಕಂದ್ರೆ ಇತ್ತೀಚಿನಿಂದ ಅವರು ಒಬ್ಬರನ್ನೇ ಕೇಂದ್ರವಾಗಿ ಸಹಾಯ ಮಾಡೋದು, ಈ ತರ ಬಹಳ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ನಡೀತಾ ಇದೆ. ನಿನ್ನೇನು ಘಟನೆ ಆಗಿದೆ ನಮ್ಮ ಓಂ ಶಕ್ತಿ ಮಾಲಾಧಾರಿಗಳು. ಏನ್ ತಮಿಳುನಾಡಲ್ಲಿ ಓಂ ಶಕ್ತಿ ದೇವತೆಯರ ಬಹಳ ಶಿಷ್ಟಾರ್ಥನ ಪೂರ್ತಿ ಮಾಡೋಂಥ ಶಕ್ತಿ ಪೀಠ ಅದು. ಸಹಸ್ರಾರು ಸಂಖ್ಯೆಯಲ್ಲಿ, ಲಕ್ಷ ಗಂಟೆಯಲ್ಲಿ ತಾಯಂದಿರು ಹೋಗ್ತಾರೆ ಅಲ್ಲಿ. ಅಂತ ಒಂದು ಪಾದ ಶೋಭಾಯಾತ್ರೆಗೆ ಕಲ್ಲು ಹೊಡಿತಾರಲ್ಲ, ದೇವ್ರು ಇನ್ನೂ ಒಳ್ಳೇದು ಮಾಡೋದು ಅವರಿಗಾಗ್ಲಿ ಸರ್ಕಾರಕ್ಕಾಗಲಿ ಅದರ ಶಿಕ್ಷೆ ಆಗೇ ಆಗ್ತದೆ ಅಂತ ಈ ಸಂದರ್ಭ ಹೇಳ್ತೀನಿ. ಪೊಲೀಸರು ಕಾನೂನು ಸುವ್ಯವಸ್ಥೆನೇ ಇಲ್ಲ, ಪೊಲೀಸರು ಭಯ ಇಲ್ಲಿತ್ತು. ಏನಾದ್ರೂ ಕೂಡ ಸಿದ್ದರಾಮಯ್ಯವರ, ಜಮೀರ್ ಅಹಮದ್ ಅವರ, ಡಿ ಕೆ ಶಿವಕುಮಾರ್ ಅಂತಂದು ರಾಜ್ಯದ ಕೆಲವು ಜನರು ಪಟ್ಟಾಶಕ್ತಿ ಹಿತ್ತುಗಳು ನಮ್ಗೆ ಕಾಪಾಡ್ತಾರಂತ ಆ ಒಂದು ಭರವಸೆ ಮೇಲೆ ಇಷ್ಟೆಲ್ಲ ಮಾಡ್ತಾರೆ. ಒಂದು ಬಳ್ಳಾರಿ ಘಟನೆ ಕೂಡ ನಾವು ತೀವ್ರವಾಗಿ ಖಂಡಿಸ್ತೇವೆ. ಮತ್ತೆ ನಮ್ಮ ಜಿಲ್ಲೆಗೆ ತೋತೇವೆ. ನಮ್ಮ ಜಿಲ್ಲೆಯಲ್ಲಿ ಟೋಟಲ್ ಆಡಳಿತ ಯಂತ್ರ ಕುಸಿದಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ, ಜಿಲ್ಲಾಡಳಿತ ಆಗಲಿ. ಯಾಕಂದ್ರೆ ನಮ್ಮ ಕ್ಷೇತ್ರದಲ್ಲೇ ನಾನು ಮೊನ್ನೆ ಉತ್ತರ ಕನ್ನಡ ಚರ್ಚೆ ಬಗ್ಗೆ ಮನ್ನಳ್ಳಿ ಆಸ್ಪತ್ರೆ ಬಗ್ಗೆ ಹೇಳಿದೆ. ಒಂದು CSC ಓಪನಿಂಗ್ ಮಾಡಿ ಉಸ್ತುವಾರಿ ಸಚಿವರು ಅವರ ಅಮೃತ ಹಸ್ತಲಿಂದ ರಿಬಿನ್ ಕಟ್ ಮಾಡಿದ್ರು 1 ವರ್ಷ ಕೆಳಗಡೆ. ಹಿಂಗಂತ ನಾವು ಒಂದು ಡಿ ಗ್ರೂಪ್ ನೌಕರರು ಅಲ್ಲಿ ಬಂದಿಲ್ಲ, ಒಂದು ಸ್ಪೆಷಲೈಸ್ ಡಾಕ್ಟರ್ ಬಂದಿಲ್ಲ.